ಸ್ಟಾಫ್ ಎಲ್ಲ ಕರಿಯ ಫೋನ್ ಆಮೇಲೆ ಅವ್ರ ಹತ್ರ ಓಡಾಡಕ್ಕೆ ಮಾಡ್ತಾರೆ. ಅವ್ರು ಅಷ್ಟೇ ಅವ್ರ ದುಡ್ಡು ಅವ್ರಿಗೆ ಕೊಡೋ ದುಡ್ಡಲ್ಲಿ ನೀವು ಕಾಸು ಕೊಡ್ಬೇಕಾ? ಏನಪ್ಪ ಧರ್ಮನ ಐತಿ, ಮನ ಮರ್ಯಾದೆ ಇಲ್ವಾ? ಯಾರ್ದೋ ಆಸ್ತಿ ಕಳ್ಕೊಳ್ಳೋದು ಯಾರು? ಶಂಕರ್, ಆಸ್ತಿ ಕಳ್ಕೊಳ್ಳೋದು ಯಾರು? ಅನ್ಯಾಯ ಆಗೋದು ಯಾರಿಗೂ? ಒಳ್ಳೆಯವರು ಅಂತ ನಿಮಗೇನು ನಡ್ಸೋಕ್ಕಾಯ್ತದೆ? 8 ದಿವಸದಲ್ಲಿ 8 ಸ್ಟೆಚ್ ಏನಿದೆ, ಇನ್ನೊಂದು 2-3 ಕಿಲೋಮೀಟ್ರ್ ಇದೆ ಮಾಡಬೇಕು. ನಾನು ಗುತ್ತಿಗೆದಾರ ಅವನಿಗೂ ಕರೆದು ಹೇಳ್ತೀನಿ, ಎಲ್ಲ ಮಾಡ್ತೀನಿ. ಲಕ್ಷ್ಮಿಗ ಎಕ್ಸಿಕ್ಯೂಟ್ ಇದ್ದೆ ನಾನು, ಶಿವಕುಮಾರ ನೋಡ್ರಿ, ಇನ್ನಾರವ್ರೆ ನೋಡ್ರಿ, ಯಾರು ನಿಮ್ಮ ಇವರು ಹೋಟ್ಲು ಯಜಮಾನ ಇದ್ದಾರೆ, ತಗೊಳ್ರಿ ಅವ್ರಿಗೆ. ಕೆಲಸ ಅದಕ್ಕೋಸ್ಕರ ಇದ್ದೀರಾ? ಏನು ಇದೆಯಾ? ಇನ್ನೊಂದು ಸಾರಿ ನನ್ನ ಕಂಪ್ಲೇಂಟ್ ಬಂದರೆ ನಾನು ಬೆಂಗಳೂರು ಅನ್ನೋದಕ್ಕೆ ಹೆಚ್ಚಾಗಿ ಜೊತೆಲಿ ಪೊಲೀಸರಿಗೆ ಜೊತೆ ಓದ್ತಾ ಇದ್ದಲ್ಲೋ, ಇದು ಕ್ಲಿಯರ್ ಮಾಡ್ಕೊಂಡ್ರೆ ಮೊದಲು ಮಾಡ್ಕೊಡ್ರಿ, ಅವ್ರು ಬಿಟ್ಕೊಡೋಕೆ ಇದ್ದಾರೆ. ನೋಡ್ರಿ ತಗೊಳ್ರಿ ಒಂದು 2 ಸಾರಿ. ನೀನೇನು ಬೇಕು ಮಾಡ್ತಾ ಇದ್ದಲ್ಲ ಗೊತ್ತಿಲ್ಲ, ನೀನು ಸುಮ್ಮನೆ ನನಗೆ ಗೊತ್ತು ಕಂಡು ತೊಗೊಳ್ರಿ ಅವ್ರು. ಸರ್ 10 ವರ್ಷ 8 ವರ್ಷ ಆಗಿ ಒಂದು ಸ್ವಲ್ಪ ಬಾಟ್ಲಿ ಬಂದು ಶುರು ಮಾಡಿರಿ, ಕೆಲಸ ಶುರು ಮಾಡಿರಿ, ತಗೊಳ್ರಿ. ಅವ್ರದ್ದೇ ತಪ್ಪಿಲ್ಲ, ತಪ್ಪು ಮಾಡ್ತಾರೆ ನೆಲ್ಲೆ ಅವ್ನ ಹೆಸರವು ಇವನೇ ಒಂದು ಸ್ವಲ್ಪ ಫೋಟೋ ಅಂತ ಕಾಣಿಸ್ತಾರೆ. ಈ ಹೆಲ್ಪ್ ಹೇಳ್ತಿರೋ ಬಿಟ್ಬಿಡು. ಇನ್ನೊಂದು ಸಾರಿ ನೋಡ್ರಿ, ಇವತ್ತಿಂದಾನೆ ಸಿಕ್ಕಾಪಟ್ಟಿಂದ ಕುತ್ಕೋಬೇಕು, ಡಾಕ್ಯುಮೆಂಟ್ಸ್ ನೀವೇ ಮನೆಗೆ ಹೋಗ್ಬೇಕು, ಕಲೆಕ್ಟ್ ಮಾಡಬೇಕು. ಅವ್ರಿಗೆ ಎದುರಿಸಿ ಮಾಡಿದ್ರೆ ಹುಟ್ಟು ನೆನೆಸ್ಬಿಡ್ತೀನಿ, ಹುಟ್ಟು ನೆನೆಸ್ತೀನಿ. ಬೆಂಗಳೂರಿನಲ್ಲಿ ಹಂಗೆ ಮಾಡಿದ್ದಕ್ಕೆ ನಮ್ಗೆ ಸ್ವಲ್ಪ ಗೌರವ ಜಾಸ್ತಿ ಇರೋದು. ಅವ್ರು ಎಲ್ಲಿಂದ ತಂದು ಕೊಡಬೇಕು? ನಿಮ್ಮ ತಾತ ಮನೆ ನೀನು ಆಸ್ತಿ ತಿಂದಿದ್ದಾರ? ಹೋದ್ರೆ 50 ರೂಪಾಯಿ ಸಂಪಾದನೆ ಮಾಡೋದು ಗೊತ್ತಿಲ್ಲ. ಬಾಬಡ 5 ಕಿಲೋಮೀಟ್ರ್ 1 ನಿಮಿಷ ತಾಳಿ ಇಲ್ಲ ಅಂತ ಹೇಳಿ ನಾನು ಏನಿಲ್ಲ, ನಮ್ಮ ಶಂಕರ್ ಇದ್ದಾರೆ, ಒಂದು FIR ಮಾಡ್ತೀನಿ, ಯಾವುದೋ ಒಂದು ಕೇಸ್ ಹಾಕ್ತೀನಿ, ಒಂದು 2 ಜನ ತೊಗೊಂಡೋಗಿ ಒಳಗಡೆ ಹಾಕಿಸ್ತೀನಿ. ಎಲ್ಲರೂ ಸ್ಟಾಫ್ ಎಲ್ಲ ಕರಿಯ ಫೋನ್ ಆಮೇಲೆ ಅವ್ರ ಹತ್ರ ಓಡಾಡಕ್ಕೆ ಮಾಡ್ತಾರೆ. ಅವ್ರು ಅಷ್ಟೇ ಅವ್ರ ದುಡ್ಡು ಅವ್ರಿಗೆ ಕೊಡೋ ದುಡ್ಡಲ್ಲಿ ನೀವು ಕಾಸು ಕೊಡ್ಬೇಕಾ? ಏನಪ್ಪ ಧರ್ಮನ ಐತಿ, ಮನ ಮರ್ಯಾದೆ ಇಲ್ವಾ? ಯಾರ್ದೋ ಆಸ್ತಿ ಕಳ್ಕೊಳ್ಳೋದು ಯಾರು? ಶಂಕರ್, ಆಸ್ತಿ ಕಳ್ಕೊಳ್ಳೋದು ಯಾರು? ಅನ್ಯಾಯ ಆಗೋದು ಯಾರಿಗೂ? ಒಳ್ಳೆಯವರು ಅಂತ ನಿಮಗೇನು ನಡ್ಸೋಕ್ಕಾಯ್ತದೆ? 8 ದಿವಸದಲ್ಲಿ 8 ಸ್ಟೆಚ್ ಏನಿದೆ, ಇನ್ನೊಂದು 2-3 ಕಿಲೋಮೀಟ್ರ್ ಇದೆ ಮಾಡಬೇಕು. ನಾನು ಗುತ್ತಿಗೆದಾರ ಅವನಿಗೂ ಕರೆದು ಹೇಳ್ತೀನಿ, ಎಲ್ಲ ಮಾಡ್ತೀನಿ. ಲಕ್ಷ್ಮಿಗ ಎಕ್ಸಿಕ್ಯೂಟ್ ಇದ್ದೆ ನಾನು, ಶಿವಕುಮಾರ ನೋಡ್ರಿ, ಇನ್ನಾರವ್ರೆ ನೋಡ್ರಿ, ಯಾರು ನಿಮ್ಮ ಇವರು ಹೋಟ್ಲು ಯಜಮಾನ ಇದ್ದಾರೆ, ತಗೊಳ್ರಿ ಅವ್ರಿಗೆ. ಕೆಲಸ ಅದಕ್ಕೋಸ್ಕರ ಇದ್ದೀರಾ? ಏನು ಇದೆಯಾ? ಇನ್ನೊಂದು ಸಾರಿ ನನ್ನ ಕಂಪ್ಲೇಂಟ್ ಬಂದರೆ ನಾನು ಬೆಂಗಳೂರು ಅನ್ನೋದಕ್ಕೆ ಹೆಚ್ಚಾಗಿ ಜೊತೆಲಿ ಪೊಲೀಸರಿಗೆ ಜೊತೆ ಓದ್ತಾ ಇದ್ದಲ್ಲೋ, ಇದು ಕ್ಲಿಯರ್ ಮಾಡ್ಕೊಂಡ್ರೆ ಮೊದಲು ಮಾಡ್ಕೊಡ್ರಿ, ಅವ್ರು ಬಿಟ್ಕೊಡೋಕೆ ಇದ್ದಾರೆ. ನೋಡ್ರಿ ತಗೊಳ್ರಿ ಒಂದು 2 ಸಾರಿ. ನೀನೇನು ಬೇಕು ಮಾಡ್ತಾ ಇದ್ದಲ್ಲ ಗೊತ್ತಿಲ್ಲ, ನೀನು ಸುಮ್ಮನೆ ನನಗೆ ಗೊತ್ತು ಕಂಡು ತೊಗೊಳ್ರಿ ಅವ್ರು. ಸರ್ 10 ವರ್ಷ 8 ವರ್ಷ ಆಗಿ ಒಂದು ಸ್ವಲ್ಪ ಬಾಟ್ಲಿ ಬಂದು ಶುರು ಮಾಡಿರಿ, ಕೆಲಸ ಶುರು ಮಾಡಿರಿ, ತಗೊಳ್ರಿ. ಅವ್ರದ್ದೇ ತಪ್ಪಿಲ್ಲ, ತಪ್ಪು ಮಾಡ್ತಾರೆ ನೆಲ್ಲೆ ಅವ್ನ ಹೆಸರವು ಇವನೇ ಒಂದು ಸ್ವಲ್ಪ ಫೋಟೋ ಅಂತ ಕಾಣಿಸ್ತಾರೆ. ಈ ಹೆಲ್ಪ್ ಹೇಳ್ತಿರೋ ಬಿಟ್ಬಿಡು. ಇನ್ನೊಂದು ಸಾರಿ ನೋಡ್ರಿ, ಇವತ್ತಿಂದಾನೆ ಸಿಕ್ಕಾಪಟ್ಟಿಂದ ಕುತ್ಕೋಬೇಕು, ಡಾಕ್ಯುಮೆಂಟ್ಸ್ ನೀವೇ ಮನೆಗೆ ಹೋಗ್ಬೇಕು, ಕಲೆಕ್ಟ್ ಮಾಡಬೇಕು. ಅವ್ರಿಗೆ ಎದುರಿಸಿ ಮಾಡಿದ್ರೆ ಹುಟ್ಟು ನೆನೆಸ್ಬಿಡ್ತೀನಿ, ಹುಟ್ಟು ನೆನೆಸ್ತೀನಿ. ಬೆಂಗಳೂರಿನಲ್ಲಿ ಹಂಗೆ ಮಾಡಿದ್ದಕ್ಕೆ ನಮ್ಗೆ ಸ್ವಲ್ಪ ಗೌರವ ಜಾಸ್ತಿ ಇರೋದು. ಅವ್ರು ಎಲ್ಲಿಂದ ತಂದು ಕೊಡಬೇಕು? ನಿಮ್ಮ ತಾತ ಮನೆ ನೀನು ಆಸ್ತಿ ತಿಂದಿದ್ದಾರ? ಹೋದ್ರೆ 50 ರೂಪಾಯಿ ಸಂಪಾದನೆ ಮಾಡೋದು ಗೊತ್ತಿಲ್ಲ. ಬಾಬಡ 5 ಕಿಲೋಮೀಟ್ರ್ 1 ನಿಮಿಷ ತಾಳಿ ಇಲ್ಲ ಅಂತ ಹೇಳಿ ನಾನು ಏನಿಲ್ಲ, ನಮ್ಮ ಶಂಕರ್ ಇದ್ದಾರೆ, ಒಂದು FIR ಮಾಡ್ತೀನಿ, ಯಾವುದೋ ಒಂದು ಕೇಸ್ ಹಾಕ್ತೀನಿ, ಒಂದು 2 ಜನ ತೊಗೊಂಡೋಗಿ ಒಳಗಡೆ ಹಾಕಿಸ್ತೀನಿ. ಎಲ್ಲರೂ
ನಿಮ್ಮ ಸ್ಟಾಫ್ ಎಲ್ಲ ಕಲಿಯ ಫೋನ್ ಆಮೇಲೆ ಇನ್ಯಾರು ಇಲ್ಲ ಸರ್, ಒಬ್ರು ಅಟೆಂಡರ್ ಬಂದಿದ್ದಾರೆ. ರೆವಿನ್ಯೂ ಇನ್ಸ್ಪೆಕ್ಟರ್ ಇಲ್ಲ, ನಮ್ಮಲ್ಲಿ ಇಲ್ಲ ಸರ್. ಸರ್ವೇಯರು ಸರ್ವೇಯರ್ ಇದ್ದಾರೆ ಸರ್. ಅವ್ರ ಹತ್ರ ಓಡಾಡಕ್ಕೆ ಮಾಡ್ತಾರೆ. ಅವ್ರ ಅಷ್ಟೇ ಅವ್ರ ದುಡ್ಡು ಅವ್ರಿಗೆ ಕೊಡೋ ದುಡ್ಡಲ್ಲಿ ನೀವು ಕಾಸು ಕೊಡ್ಬೇಕಾ? ಏನಪ್ಪ ಧರ್ಮನ ಐತಿ ನಿಮ್ಗೆ? ಮನ ಮರ್ಯಾದೆ ಇಲ್ವಾ? ಯಾರ್ದೋ ಆಸ್ತಿ ಕಳ್ಕೊಳ್ಳೋದು ಯಾರು? ಸೆಕ್ಕರ್ ಆಸ್ತಿ ಕಳ್ಕೊಳ್ಳೋದು ಯಾರು? ಅನ್ಯಾಯ ಆಗೋದು ಯಾರಿಗೂ? ಒಳ್ಳೆಯವರು ಅಂತ ನಿಮಗೇನು ನಡ್ಸೋಕ್ಕಾಯ್ತದಿಲ್ಲ. 8 ದಿವಸದಲ್ಲಿ 8 ಸ್ಟೆಚ್ ಏನಿದೆ, ಇನ್ನೊಂದು 2-3 ಕಿಲೋಮೀಟ್ರ್ ಇದೆ ಮಾಡಬೇಕು. ನಾನು ಗುತ್ತಿಗೆದಾರ ಅವನಿಗೂ ಕರೆದು ಹೇಳ್ತೀನಿ, ಎಲ್ಲ ಮಾಡ್ತೀನಿ. ಲಕ್ಷ್ಮೀಕಾಂತ್ ಗೇಟ್ ಎಕ್ಸಿಕ್ಯೂಟ್ ಇದ್ದೆ ನಾನು, ಶಿವಕುಮಾರ ನೋಡ್ರಿ, ಇನ್ನಾರು ಅವರೇ ನೋಡ್ರಿ, ಯಾರು ನಿಮ್ಮ ಇವರು ಹೋಟ್ಲು ಯಜಮಾನರ ಇದ್ದಾರೆ, ತಗೊಳ್ರಿ ಅವ್ರಿಗೆ. ತಗೋದೆ ಕೆಲಸ ಅದಕ್ಕೋಸ್ಕರ ಇದ್ದೀರಾ? ಏನು ಇದೆಯಾ? ಇನ್ನೊಂದು ಸಾರಿ ನನ್ನ ಕಂಪ್ಲೇಂಟ್ ಬಂದರೆ ನಾನು ಬೆಂಗಳೂರಿನನ್ನು ಅನ್ನೋದಕ್ಕೆ ಹೆಚ್ಚಾಗಿ ಜೊತೆಲಿ ಪೊಲೀಸರಿಗೆ ಜೊತೆ ಓದ್ತಾ ಇದ್ದಲ್ಲೋ ಏಯ್ತು ಇದು ಕ್ಲಿಯರ್ ಮಾಡ್ಕೊಂಡೆ ಮೊದಲು ಮಾಡ್ಕೊಡ್ಬೇಕು. ಕೊಡ್ರಿ, ಅವ್ರು ಬಿಟ್ಕೊಡೋಕೆ ಇದ್ದಾರೆ ನೋಡ್ರಿ. ತಗೊಳ್ರಿ ಒಂದು 2 ಸಾರಿ. ನೀನೇನು ಬೇಕು ಮಾಡ್ತಾ ಇದ್ದಲ್ಲ ಗೊತ್ತಿಲ್ಲ ನೀನು ಒಬ್ಬರೇ, ನನಗೆ ಗೊತ್ತು ಕಣ್ಣು ತಗೊಳ್ರಿ ಅವ್ರು. ಸರ್ 10 ವರ್ಷ 8 ವರ್ಷ ಆಗಿ ಒಂದು ಸ್ವಲ್ಪ ಬಾಟ್ಲಿ ಬಂದು ಶುರು ಮಾಡಿರಿ, ಕೆಲಸ ಶುರು ಮಾಡಿರಿ, ತಗೊಳ್ರಿ. ಅವ್ರದ್ದೇ ತಪ್ಪಿಲ್ಲ, ತಪ್ಪು ಮಾಡ್ತಾರೆ ಎಲ್ಲಿ ಅವ್ನ ಹೆಸರು ಇವನೇ ಒಂದು ಸ್ವಲ್ಪ ಫೋಟೋ ಅಂತ ಕಾಣಿಸ್ತಾರೆ. ಈ ಹೆಲ್ಪ್ ಹೇಳ್ತಿರೋ ಬಿಟ್ಬಿಡು. ಇನ್ನೊಂದು ಸಾರಿ ನೋಡ್ರಿ, ಇವತ್ತಿಂದಾನೆ ಸಿಕ್ಕಾಪಟ್ಟಿಂದ ಕುತ್ಕೋಬೇಕು. ಡಾಕ್ಯುಮೆಂಟ್ಸ್ ನೀವೇ ಮನೆಗೆ ಹೋಗ್ಬೇಕು, ಕಲೆಕ್ಟ್ ಮಾಡಬೇಕು. ಅವ್ರಿಗೆ ಎದುರಿಸಿ ಮಾಡಿದ್ರೆ ಹುಟ್ಟು ನೆನೆಸ್ಬಿಡ್ತೀನಿ, ಹುಟ್ಟು ನೆನೆಸ್ತೀನಿ. ಬೆಂಗಳೂರಿನಲ್ಲಿ ಹಂಗೆ ಮಾಡಿದ್ದಕ್ಕೆ ನಮ್ಗೆ ಸ್ವಲ್ಪ ಗೌರವ ಜಾಸ್ತಿ ಇರೋದು. ಅವ್ರು ಎಲ್ಲಿಂದ ತಂದು ಕೊಡಬೇಕು? ನಿಮ್ಮ ತಾತ ಮನೆಯಿಂದ ನೀನು ಆಸ್ತಿ ತಿಂದಿದ್ದಾರ? ಹೋದ್ರೆ 50 ರೂಪಾಯಿ ಸಂಪಾದನೆ ಮಾಡೋದು ಗೊತ್ತಿಲ್ಲ ಬಾಬಡ. 5 ಕಿಲೋಮೀಟರ್ ಒಂದು ನಿಮಿಷ ತಾಳಿ ಇಲ್ಲ ಅಂತ ಹೇಳಿ ನಾನು ಏನಿಲ್ಲ, ನಮ್ಮ ಶಂಕರ್ ಇದ್ದಾರೆ, ಒಂದು FIR ಮಾಡ್ತೀನಿ, ಯಾವುದೋ ಒಂದು ಕೇಸ್ ಹಾಕ್ತೀನಿ, ಒಂದು 2 ದಿನ ತಗೊಂಡು ಒಳಗಡೆ ಹಾಕಿಸ್ತೀನಿ ಎಲ್ಲರೂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.